ಸಮುದಾಯಗಳನ್ನು ಅಥವಾ ಸಮುದಾಯಗಳಿಗೆ ಎತ್ತಿ ಕಟ್ಟುವಂತಹ ವಿಚಾರಕ್ಕೆ ಚಿಂತಾಮಣಿಯಲ್ಲಿ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರು. ಚಿಂತಾಮಣಿಯಲ್ಲಿ ಹೇಳಿದ್ದಾರೆ. ಅವರು ಚಿಂತಾಮಣಿಯಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಏನಿದೆ ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಲೋಕಾರ್ಪಣೆಯನ್ನುಗೊಳಿಸಿ ಅವರು ಈ ಒಂದು ನೂತನ ವರ್ಷಕ್ಕೆ ಎಲ್ಲರಿಗೂ ಕೂಡ ಉತ್ತಮವಾಗಿರಲಿ, ಉತ್ತಮ ಮಳೆ ಬೆಳೆ ಆಗಲಿ ಅಂತ ಹೇಳಿ ಎಲ್ಲ ಜನರು ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ಕೋರಿದ್ದಾರೆ. ಇದೇ ವಿಚಾರವಾಗಿ ಅವರು ನಿಮ್ಮ ಬಾಳಿನಲ್ಲಿ ಯಾವಾಗಲೂ ಕೂಡ ಶುಭ ತುಂಬಿರಲಿ, ಶಾಂತಿ ತುಂಬಿರಲಿ ಅಂತ ಹೇಳಿ ಶುಭ ಆರೈಕೆಯನ್ನು ಮಾಡಿದ್ದಾರೆ. ಮತ್ತು ಅವರು ಕೋರ್ ಕಮಿಟಿಯ ಒಂದು ಅಧ್ಯಕ್ಷರು ಕೂಡ ಆಗಿದ್ದಾರೆ. ಚಿಂತಾಮಣಿ ನಗರದ ಹೊರವಲಯದಲ್ಲಿ ಏನು ಭವನ ಇದೆ, ಜೆ.ಕೆ. ಭವನ, ಆ ಭವನದಲ್ಲಿ ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಅವರು ಹೇಳ್ತಾರೆ, ನೋಡಿ, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಏನು ಮಾಡ್ತಾ ಇದ್ದಾರಲ್ಲ ಕೆಲವೊಂದು ಅಭಿವೃದ್ಧಿ ಕೆಲಸಗಳು, ಆ ಅಭಿವೃದ್ಧಿ ಕೆಲಸಗಳಿಗೆ, ಕಾರ್ಯಕ್ರಮಗಳಿಗೆ ನಾನಾಗಲಿ ಅಥವಾ ನನ್ನ ಕಾರ್ಯಕರ್ತರಾಗಲಿ ಯಾರೂ ಕೂಡ ಅಡ್ಡಿಪಡಿಸೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಹಿಂದೆ ಬಣ್ಣ ನೀನು ಹಿಂದೆ ಬನ್ನಿ तुम्हें यहाँ को इधर आओ, तुम्हें किस तुम्हारा ಅಂಬೇಡ್ಕರ್ ಭವನ ಈಗೇನು ನಾವು ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಈ ಅಂಬೇಡ್ಕರ್ ಭವನ ಸ್ಥಳದಲ್ಲಿ ಮುಸ್ಲಿಂ ಅವ್ರನ್ನೆಲ್ಲ ಕರೆದು ಟಿಪ್ಪು ಭವನ ಮಾಡಿಸಿ ಒಂದು ಅರ್ಜಿ ಕೊಡ್ತೀವಿ. ಆಮೇಲೆ ಕುರುಬರ ಕರೆದು ಭವನ ಮಾಡ್ತೀವಿ, ಒಕ್ಕಲಿಗರನ್ನ ಕರೆದು ಕೆಂಪೇಗೌಡ ಭವನ ಮಾಡ್ತೀವಿ. ಅದೆಲ್ಲ ಎಲ್ರಿಗೂ ಜಗಜ್ಜಾಹೀರು. ನಾನು ಯಾವತ್ತೂ ಕೂಡ ನನಗೆ ಅದು ಅಭ್ಯಾಸನೂ ಇಲ್ಲ, ನಾನು ಅದು ಮಾಡೋದು ಇಲ್ಲ. ಇವತ್ತು ಕೂಡ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಕೂಡ ಕೆಲವರೆಲ್ಲ ಯಾವ ಸಮುದಾಯದವರು ಅಂತ ಕೂಡ ನನಗೆ ಗೊತ್ತಿಲ್ಲ. ಅಂದರೆ ನನಗೆ ಅದರಲ್ಲಿ ಕೆಲಸ ಇಲ್ಲ. ಕ್ಷೇತ್ರದಲ್ಲಿ ಏನು ಕೆಲಸ ಅಷ್ಟೇ ಮಾಡ್ಕೊಂಡಿರ್ತೀವಿ. ಎಲ್ಲ ಅವರಲ್ಲಿ ಸೇರಿ ಮಾಡ್ತಕ್ಕಂಥದ್ದು. ಅದಕ್ಕೇನು ಹೆಚ್ಚು ಮಹತ್ವ ಕೊಡಬೇಕಾಗುತ್ತೆ. ಈಗಲೂ ಕೂಡ ಅದನ್ನೆಲ್ಲ ಮಾಡ್ತಕ್ಕಂಥದ್ದು ಉದಾಹರಣೆ ತೋರಿಸ್ಬೇಕಲ್ಲ. ನಾವು ಇಲ್ಲಿ ನಾನೇ ಹೇಳ್ತಾ ಇದ್ದೀನಲ್ಲ, 500 ಸಾವಿರ ಅಲ್ಲ, 5,000 ಕೋಟಿ ತಂದು ಅಭಿವೃದ್ಧಿ ಮಾಡಿ ನಮ್ಗೆ ಯಾರಿಗೂ ತಕರಾರಿಲ್ಲ. ನಾವು ಹೇಳ್ತಕ್ಕಂಥದ್ದೇನು, ಈಗ ನೀವು ಅವರು ಬ್ರದರ್ ಯಾವುದೋ ಒಂದು ಕಾಮೆಂಟ್ ಮಾಡಿದ್ದಾರೆ, ಅಂದರೆ ಶಾಲೆಗಳನ್ನ ಇದು ಮಾಡ್ತಾರೆ, ಅದು ಮಾಡ್ತಾರೆ. ಯಾರು ಇವತ್ತು ಎಷ್ಟು ಜನ ನಮ್ಮಲ್ಲಿ ಖಾಸಗಿ ಶಾಲೆಗಳು ಅವ್ರ ಸ್ವಂತ ಜಮೀನುಗಳು ಖರೀದಿ ಮಾಡಿ ಮಾಡ್ತಾ ಇದ್ದಾರೆ. ನೀವು ಖರೀದಿ ಮಾಡಿರೋದಲ್ಲ, ನೀವು ಸರ್ಕಾರಿ ತೋಪಲ್ಲಿ ನೀವು ಮಾಡ್ತಾ ಇರೋದು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ಈ ಭವನದ ಮೇಲೆ ಕೇಸ್ ಹಾಕಿದ್ದೀರಾ. ಏನು ನಾವು ನಿಮ್ಮ ಮೇಲೆ ಯಾವತ್ತೂ ಆರೋಪ ಮಾಡಿಲ್ಲವಲ್ಲ, ನಮ್ಮ ಮೇಲೆ ಆ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ. ಸರ್, ಏನೋ ಕಾನೂನಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.